ನನ್ನ ಗಂಡಂದು ಶಿಕ್ಷೆ ಅವಧಿ ಮುಗೀತಾ? ಇನ್ನೆಷ್ಟು ದಿನ ಇರ್ಬೋದು? ಇನ್ನೇನು ಇನ್ನೊಂದು 2 ದಿವಸ ಐತೆ ಅಂತ ಮೊನ್ನೆ ಇನ್ನೂ ಯಾರೋ ಹೇಳ್ದಿದ್ದಾಯ್ತು. ಇವತ್ತಾ ನಾಳಿಕ ಮನೆ ಬರೋದು? ಅಯ್ಯೋ ಒಂದು ಗೊತ್ತಿಲ್ವಲ್ಲಪ್ಪ. ಕೇಳ್ಕೊಳ್ಳೋಣ ಬರ್ಬೇಕಾಯ್ತು. ಅಯ್ಯೋ ಈ ಬಿಸಿಲಾಗ ಅಲ್ಗ ನಾನು ನಡ್ಕೊಂಡು ಹೋಗಕ್ಕಾಗಲ್ಲ. ಈ ತಿಪ್ಪೆ ಏನಾದರೂ ಬಂದಿದ್ರೆ ಕೇಳ್ಬೋದಾಗಿತ್ತು, ಯಾವತ್ತು ಬರ್ತಾರೆ ನಿಮ್ಮ ಸಾವುಕಾರರು ಅಂತಾನೆ. ಅದಂತ ತಿಪ್ಪೆ ಅವ್ರು ಸಾವುಕಾರ ಇಲ್ಲ ಅಂದರೆ ನಮ್ಮ ಮನೆ ಕಡೆಗೆ ತಿರುಗೇ ನೋಡಲ್ಲ. ಈಗ ಬೇರೆ ಹೆಂಡ್ತಿ ಬೇರೆ ಮನೆಗೆ ಇದ್ದಾಳೆ. ಹೆಂಡ್ತಿ ಸೀರೆ ಸೆರಗಿಡ್ಕೊಂಡು ಅವಳಿಗೆ ಅದು ಇದು ಅಡುಗೆ ಪಡಿಗೆ ಮಾಡಿಕೊಂಡು ಮನೆಗೆ ಸೇರ್ಕೊಂಡವನೇನು ಇಟ್ಲ ತಿರ್ಗದೇ ಇಲ್ಲ ನೋಡು. ಅವ್ರು ಬಂದಾಗ ಅವ್ರಿಗೆ ಇಷ್ಟ ಆಗಿರೋ ಅಡುಗೆ ತಿಂಡಿ ಎಲ್ಲ ಮಾಡಬೇಕು. ಅಮೋರೆ ಅಮೋರೆ, ಓ ಬಂದ್ಯಾನಪ್ಪ ತಿಪ್ಪೆ, ಬಂದ್ಯಾ? ಇಷ್ಟೊತ್ತು ನಿನ್ನೆ ನೆನೆಸ್ಕೊಂತಿದ್ದೆ. ಹೌದಾ? ನನ್ನ ಯಾಕೆ ನೆನೆಸ್ಕೊಂತೀರಾ ಅಮೋರೆ? ನೀವು ಸಾವುಕಾರನ ನೆನೆಸ್ಕೊಳ್ರಿ. ಥೋ ಅರ್ಥ ಆಗಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಏನೇನೋ ಮಾತಾಡ್ತೀಯಲ್ಲ ತಿಪ್ಪೆ. ಅಯ್ಯೋ ಅಮ್ಮೋರೆ, ಅದು ನಿನ್ನೆ ನೆನೆಸ್ಕೊಂತಿದ್ದೀರಿ ಅಂದ್ರಲ್ಲ, ಅದಕ್ಕೆ ಹಂಗೆ ಹೇಳಿದೆ ಸಾವುಕಾರನ ನೆನೆಸ್ಕೊಳ್ರಿ ಅಮ್ಮೋರೆ ಅಂತಾನ. ಏನು ಹೇಳ್ರಿ ಅಮ್ಮೋರೆ, ನನ್ನ ಯಾಕೆ ನೆನೆಸ್ಕೊಂತಿದ್ರಿ? ಏನು ಇಲ್ಲ, ನಿಮ್ಮ ಸಾವುಕಾರರು ಊರಾಗಿದ್ದಾಗ ಯಾವಾಗಲೂ ಸಾವುಕಾರ್ರಿ ಅಂತಾನ ದಿವಸಕ್ಕೆ ಒಂದು 3-4 ಕಡೆ ಆದ್ರೂ ನಮ್ಮಂತಕ್ಕೆ ಬರ್ತಿದ್ದೆ. ಈಗ ಸಾವುಕಾರರು ವನವಾಸಕ್ಕೆ ಹೋದ್ರು, ನೀನು ಹೆಂಗನು ಹೆಂಡ್ತಿ ಮನೆಯಾಗ ಇದ್ದಾಳೆ ಅಂತ ಹೇಳಿ ಈ ಹೆಂಡ್ತಿ ನೀನು ಇಬ್ರು ಮಜಾ ಮಾಡ್ತಾ ಇದ್ರಿ ಏನು? ಈ ಕಡೆಗೆ ಬರೋದೇ ಇಲ್ಲ. ಅಯ್ಯೋ ಬರಕ್ಕೆ ಬೇಜಾರು ಅಮ್ಮೋರೆ. ಬಂದರೆ ಸಾವುಕಾರರು ನೋಡ್ಕಂಗೆ ಆಗುತ್ತೆ ನಿಮ್ಮ ಮನೆಗೆ ಬಂದರೆ. ಸಾವುಕಾರರು ಇಲ್ವಲ್ಲ, ಈಗ ಎಲ್ಲಿದ್ದಾರೆ? ಅಲ್ಲಿದ್ದಾರೆ. ಅಮ್ಮೋರೆ, ಇನ್ನೊಂದು ವಿಷಯ ನಿಮಗೆ ಗೊತ್ತಾ? ಇವತ್ತು ಸಾವುಕಾರರು ಊರಿಗೆ ಬರ್ತಾ ಇದ್ದಾರೆ. ಇವತ್ತು ಅವ್ರ ಶಿಕ್ಷೆ ಮುಗಿಯುತ್ತೆ ಇವತ್ತಿಗೆ. ಸಾಯಂಕಾಲದಷ್ಟೊತ್ತಿಗೆ ಎಲ್ಲ ತಯಾರಿ ಮಾಡ್ಕೊಳ್ರಿ, ಬರ್ತಾರೆ ಸಾವುಕಾರರು. ಹೌದೇನೋ ತಿಪ್ಪೆ, ಇವತ್ತೇ ಬರ್ತಾರಂತ? ಅಯ್ಯೋ ನಾನು ಯಾವಾಗ ಬರ್ತಾರೋ, ಇವತ್ತು ಬರ್ತಾರೋ ನಾಳೆಗೆ ಬರ್ತಾರೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಹಂಗಾರೆ ಇವತ್ತೇನು ಬರೋದು? ಸರಿ ಒಳ್ಳೆ ವಿಷಯ ಹೇಳಿದೆ. ಅವ್ರಿಗೆ ಇಷ್ಟವಾಗಿರೋದು ಅಡುಗೆನೆಲ್ಲ ಮಾಡ್ತೀನಿ. ಒಬ್ಬಟ್ಟು, ಪಾಯಸ, ಆಮೇಲೆ ಬೂಂದಿ ಒಂದಿಷ್ಟು ಎಲ್ಲ ಮಾಡಿಕ್ಕಂತೀನಿ. ಏನಂದ್ರಿ ಅಮ್ಮೋರೆ? ಒಬ್ಬಟ್ಟು, ಪಾಯಸ, ಬೂಂದಿನ? ಅಯ್ಯ, ಇದನ್ನೆಲ್ಲ ತಿಂಬಕ್ಕೆ ನಮ್ಮ ಸಾವುಕಾರರು ಏನು ಸನ್ಯಾಸಿ ಅಂತ ಅನ್ಕೊಂಡಿದ್ದೀರಾ ಅಮ್ಮೋರೆ? ಅಲ್ಲ, 1 ತಿಂಗಳು 1.5 ತಿಂಗಳಿಂದನ ಬಾಯೆಲ್ಲ ಸಪ್ಪೆ ಆಗೈತಿ. ಅದು ಇದು ಸಪ್ಪನ್ ಸಾರು ತಿಂದು ರುಚಿ ಇಲ್ಲದ ಊಟ ತಿಂದು ಅಂಥದ್ರಾಗೆ ಈ ಒಬ್ಬಟ್ಟು ಪಾಯಸ ತಿಂದರೆ ಏನು ರುಚಿ ಹತ್ತುತ್ತೆ ಅಮ್ಮೋರೆ? ನೀವು ಹಿಂಗೆ ಮಾತಾಡ್ತೀರಾ? ನಿಮ್ಗೊಂದಿಷ್ಟು ತಲೆನೇ ಇಲ್ಲ, ಹೋಗಿ ಅಮ್ಮೋರೆ. ಏನಂದೆ? ನನಗೆ ತಲೆ ಇಲ್ವಾ? ಏನೋ ತಿಪ್ಪೆ ಹಿಂಗ್ ಮಾತಾಡ್ತಾ ಇದ್ಯಾ? ಮೈ ಮೇಲೆ ಪ್ರಜ್ಞೆ ಐತೇನೋ? ನೆಟ್ಟಿಗೆ ಮಾತಾಡೋದ್ ಕಲ್ತ್ಕ. ಯಾರ ಹತ್ರ ಏನ್ ಮಾತಾಡ್ತಾ ಇದ್ಯಾ? ಅಯ್ಯೋ ಅಮ್ಮೋರೆ, ನಾನು ಹಂಗಲ್ಲ ಹೇಳಿದ್ದು. ತಪ್ಪಾಯ್ತು. ಅದು ಇಂಥದ್ದೆಲ್ಲ ಮಾಡಿದ್ರೆ ಯಾರು ತಿಂತಾರೆ ಹೇಳ್ರಿ? ಬಾಯೆಲ್ಲ ಸಪ್ಪೆ ಆಗಿರುತ್ತೆ. ಸಪ್ಪೆ ಸಾರು, ಸಪ್ಪೆ ಊಟ ತಿಂದು ರುಚಿ ಇಲ್ಲದೆಲ್ಲ ಉಪ್ಪು ಖಾರ ಹೆಚ್ಚು ಕಮ್ಮಿ ಮಾಡ್ಕೊಂಡು ತಿಂದಿರ್ತಾರೆ. ಅದಕ್ಕೆ ಅವ್ರಿಗೆ ಕೋಳಿ ಸಾರು, ಕುರಿ ಸಾರು, ಆಮೇಲೆ ಈ ಬಿರಿಯಾನಿ ಅಂಥದ್ದೆಲ್ಲ ಮಾಡಬೇಕು ಅಮ್ಮೋರೆ. ಅಂಥದ್ದೆಲ್ಲ ಮಾಡಿದ್ರೆ ನಾಲ್ಗಿಗೆ ರುಚಿ ಹತ್ತುತ್ತೆ. ಅವರು ಇಷ್ಟಪಟ್ಟು ತಿಂತಾರೆ. ಅವಾಗ ನೀವು ಪಾಯಸ ಒಬ್ಬಟ್ಟು ಮಾಡಿರಿ ಯಾರು ತಿಂತಾರೆ ಅಮ್ಮೋರೆ? ಹಬ್ಬಗಳ ಯುಗಾದಿ ಹಬ್ಬ, ಶ್ರೀರಾಮನವಮಿ ಹಬ್ಬದಾಗೇನೆ 1 ಒಬ್ಬಟ್ಟು 2 ಒಬ್ಬಟ್ಟು ತಿಂಬತ್ತಿಗೆ ಸುಸ್ತು. ಇನ್ನು ಇವಾಗ ಬಾಯೆಲ್ಲ ಸಪ್ಪಗಾಗೈತೆ, ಅವು ತಿಂದ್ರೆ ತಾನೇ ಏನು ರುಚಿ ಹತ್ತುತ್ತೆ? ಅದಕ್ಕೆ ಹಂಗಂದಿದ್ವು ಅಮ್ಮೋರೆ. ಬೇಜಾರು ಮಾಡ್ಕೋಬೇಡ್ರಿ, ಹಂಗನ್ಬಾರ್ದಾಗಿತ್ತು. ಓ ಹಂಗೆ ಹೇಳ್ದ? ನಾನೆಲ್ಲ ನೀನು ಹೇಳಿದ್ ಕೇಳಿ ಇದ್ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ತಿಪ್ಪೆಗೆ ಅಂತ ತಲೆ ಕೆಟ್ಟೈತಂತ ಸರಿಯಾ ಒಂದು ಕಪಾಳಕ್ಕೆ ಬಾರ್ಸೋಣ ಅನ್ಸಿಬಿಟ್ಟಿತ್ತು. ಆಯ್ತು ಬಿಡ ತಿಪ್ಪೆ, ಈಗ ಮಟನ್ ಸಾರಿ ಮಾಡೋಣ. ಎಷ್ಟು 4 kg ಮಟನ್ ತಂದು ಒಂದಿಷ್ಟು ಬಿರಿಯಾನಿ ಮಾಡ್ಲಾ? ಬಿರಿಯಾನಿ ಮಾಡಕ್ಕೆ ಬಂದರೆ ಮಾಡ್ರಿ ಅಮ್ಮೋರೆ. ನಮ್ಮ ಸಾವುಕಾರಿಗೆ ಬಿರಿಯಾನಿ ಅಂದರೆ ಇಷ್ಟ. ಎಲ್ಲನ ಟೌನು ಪನ್ಗೆ ಹೋದಾಗ ಜಾಸ್ತಿ ಬಿರಿಯಾನಿನೇ ತಿಂಬೋದು ಅವರು. ಹೌದಾ? ನನಗೆ ಬಿರಿಯಾನಿ ಮಾಡಕ್ ಬರಲ್ವಲ್ಲ ತಿಪ್ಪೆ. ಏನತ್ತೆ, ಏನಾಯ್ತು? ಏನಿಲ್ಲ ಕಣೆ ಮಲ್ಲಿ, ಇವತ್ತು ನಿಮ್ಮ ಮಾವ ಮನೆಗೆ ಬರ್ತಾ ಇದ್ದಾರಂತೆ. ಅದಕ್ಕೇನೆ ಒಂದು 4 kg ಮಟನ್ ತಗೊಂಬಂದು ಒಂದಿಟ್ಟು ಬಿರಿಯಾನಿ ಮಾಡಿ ಒಂದಿಟ್ಟು ಸಾರು ಮಾಡೋಣ ಅಂತಾನ. ಚೆನ್ನಾಗಿರುತ್ತಲ್ವಾ? ಹೌದತ್ತೆ, ಚೆನ್ನಾಗಿರುತ್ತೆ. ಆದರೆ ಬಿರಿಯಾನಿ ಮಾಡೋಕ್ಕೆ ನನಗೆ ಬರಲ್ಲ ಅತ್ತೆ. ಗುಲಾಬಿ ಚೆನ್ನಾಗಿ ಮಾಡ್ತಾ ಇದ್ಲು ಬಿರಿಯಾನಿನ, ತುಂಬ ಚೆನ್ನಾಗಿರೋದು ಮಾಡಿದ್ರೆ. ಹೌದಲ್ವಾ? ಗುಲಾಬಿ ಚೆನ್ನಾಗಿ ಮಾಡ್ತಾಳೆ ಈ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಎಲ್ಲನ. ಆದ್ರೆ ಏನು ಮಾಡೋದು, ಗುಲಾಬಿ ಈಗ ಬರಲ್ವಲ್ಲ. ಅಯ್ಯೋ ಅದಕ್ಕೇನಂತೆ ಬಿಡಿ ಅಮ್ಮೋರೆ, ನಾನು ಕಳಿಸ್ಕೊಡ್ತೀನಿ. ಈಗೇನಷ್ಟು ವಾಂತಿಗಿಂತಿ ಏನು ಆಗ್ತಾ ಇಲ್ಲ ಅವಳಿಗೆ. ಚೆನ್ನಾಗಾಗವಳೆ, ಕಳಿಸ್ಕೊಡ್ತೀನಿ. ತೀರಾ ಇವತ್ತೊಂದು ದಿವಸ ಇರ್ತಾಳೆ, ಇಲ್ಲಾಂದರೆ ಇಲ್ಲಿ ಕೆಲ್ಸಕ್ಕೆ ಬರ್ತಾಳೆ ಬಿಡಿ. ಇನ್ಮೇಲೆ ಏನು ಅಂಥದ್ದೇನು ವಾಂತಿಗಿಂತಿ ಏನು ಜಾಸ್ತಿ ಆಗ್ತಾ ಇಲ್ಲ. ಹೌದೇನೋ ತಿಪ್ಪೆ? ಸರಿ ಹಂಗಾದ್ರೆ ಕಳಿಸ್ಕೊಡು ಹಂಗೇನೆ. ನಮ್ಮ ರಾಜ ಬಂದಿದೆ ಚೆನ್ನಾಗಿರೋದು, ಅವನ್ನ ಮಟನ್ ತರಕ್ಕೆ ಕಳಿಸ್ಬೋದಾಗಿತ್ತು. ಹೋಗಿ ಅಚ್ಚಟಾಗೆ ಒಂದಿಷ್ಟು ಚೆನ್ನಾಗಿ ಬಲ್ತಿರೋ ಅಂತ ಮ್ಯಾಕೆ ಮಟನ್ನು ಇಲ್ಲ ಒತ್ತದ ಮಟನ್ನು ತಗೊಂಬ ಅಂತ ಹೇಳ್ಬೇಕು. ಎಲ್ಗೋತ ನಮ್ಮ ರಾಜ?
ಅತ್ತೆ ಅವರು ಬರ್ತಾರೆ ಈಗ್ಲಾಗ್ಲ ಬರ್ಬೋದು ಅನ್ಸುತ್ತೆ. ಇಲ್ಲೇ ಎಲ್ಲ ಹೋಗಿದ್ದಾರೆ, ಎಲ್ಲ ಅಲ್ಲಿ ಬ್ಯಾಂಕಿಂತವ ಎಲ್ಲಾದ್ರೂ ಕುತ್ಕೊಂಡಿರ್ತಾರೆ, ಬರ್ತಾರೆ ಬಿಡಿ. ಅವ್ರು ಬಂದ ತಕ್ಷಣ ಹೇಳಕ್ಕಾಗುತ್ತೆ. ಹಂಗೇನೆ ತಿಪ್ಪಣ್ಣ ಗುಲಾಬಿನೂ ಕಳಿಸ್ಬಿಡಿ ಇವತ್ತು. ನನ್ಗೂ ನನ್ನ ಮಗ ಬೇರೆ ಆಗ್ಲಾಗ್ಲ ಎದ್ದಾಳ್ತಾನೆ, ನಾನು ಏನು ಮಾಡಕ್ಕಾಗಲ್ಲ. ಅದಕ್ಕೆ ಗುಲಾಬಿ ಬಂದ್ರೆ ಗುಲಾಬಿ ಮಾಡ್ತಾಳೆ ಎಲ್ಲಾನ. ಹ್ಞೂ ಸರಿ ಸರಿ ಆಯ್ತು ಬಿಡು ಮಲ್ಲಿ, ಕಳಿಸ್ಕೊಡ್ತೀನಿ. ಅಮರೇ ನಾನು ಸಾವುಕಾರನ್ನ ಕರ್ಕೊಂಬರಕ್ಕೆ ಹೋಗ್ಬೇಕು, ಹೋಗಿ ಬರ್ತೀನಿ. ಆಯ್ತು ಹೋಗ್ಬಾ, ಆದ್ರೆ ಸೀದನ ಈ ಮನೆಗೆ ಕರ್ಕೊಬರ್ಬೇಕು ಕಾಣುತ್ತಿಪ್ಪೆ. ಹಂಗ ಗೊತ್ತಾಯ್ತಾ ನಾನು ಹೇಳಿದ್ದು? ಈ ಮನೆಗೆ ಬರ್ದು ಇನ್ನೆಲ್ಲಿಗೆ ಹೋಗ್ತಾರೆ ಅಮ್ಮೋರೆ? ಇನ್ಯಾವ ಮನೆ ಐತಿ ಅವ್ರಿಗೆ? ಅಯ್ಯೋ ಅದಕ್ಕೆ ಮತ್ತಿಗೆ ನಿನಗೆ ತಲೆ ಅಲ್ಲ ಮೆದ್ಲೂ ಇಲ್ಲ ತಲೆಯಾಗೆ ಅಂತ ಹೇಳೋದು. ನನಗೆ ತಲೆ ಇಲ್ಲ ಅಂತ ಹೇಳ್ತಾನೆ ತಿಪ್ಪೆ. ಇನ್ನೆಲ್ಲಿಗೆ ಹೋಗ್ತಾರೆ ಅಂದ್ರೆ ಇಲ್ವೇನಲ್ಲಿ ಇನ್ನೊಂದು ಮನೆ ಇಲ್ವೇ ಅವ್ರಿಗೆ ಅಂತಾನೆ, ಎಣ್ಣೆ ಮನೆ ಮಾಡ್ಕೊಂಡಿಲ್ಲ ನಿನ್ ಸಾವುಕಾರ, ಅಲ್ಲಿಗೆ ಒದ್ಗಿದ್ದಾನು ಅಂತ ಹೇಳ್ತಾ ಇರೋದು. ಓ ಹಂಗೆ ಹೇಳಿದ್ರೆ ಅಮ್ಮೋರೆ, ಅಯ್ಯೋ ಹೋದ್ರೆ ಹೋಗ್ಲಿ ಬಿಡಿ ಅಮ್ಮೋರೆ. ಎರಡನೇ ಹೆಂಡ್ತಿನ ಮದುವೆ ಆಗಿರೋದೇ ಉಂಟಂತೆ, ಆ ಮನೆಗೆ ಹೋಗ್ಬಾರ್ದು ಅಂತ ಏನಿಲ್ವಲ್ಲ. ಅವರು ಹೆಂಡ್ತಿನೇ ತಾನೇ ಕಟ್ಕೊಂಡಿರೋ ಹೆಂಡ್ತಿ, ಹೋದ್ರೆ ತಪ್ಪೇನು ಅಮ್ಮೋರೆ? ಅಯ್ಯೋ ಅಮ್ಮೋರೆ ಅಮ್ಮೋರೆ ಬಿಡಿ ಅಮ್ಮೋರೆ, ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದು. ಅಯ್ಯೋ ಅಮ್ಮೋರೆ ಸೀದಾ ಇಲ್ಲಿಗೆ ಕರ್ಕೊಬತ್ತೀನಿ ಬಿಡಿ. ಅಯ್ಯೋ ನನ್ನ ಮುಂದೆನೆ ಆ ಮನೆಗೆ ಹೋದ್ರೆ ತಪ್ಪೇನು ಅಂತ ಹೇಳ್ತಾ ಇದ್ದೀನೋ ತಿಪ್ಪೆ. ಇನ್ನೊಂದ್ಸಲ ಏನಾದ್ರೂ ಹಿಂಗ್ ಹೇಳ್ದೆ ಅಂದ್ರೆ ನಿನ್ ನಾಲ್ಗಿನ ಕಿತ್ತಾಕ್ಬಿಡ್ತೀನಿ, ಹುಷಾರು. ಓಹೋ ತಮಾಷೆಗೂ ನೀನು ಇಂಥ ಮಾತು ಹೇಳ್ಬಾರ್ದು ನನ್ನ ಎದುರಿಗೆ. ಆಯ್ತು ಅಮ್ಮೋರೆ ಆಯ್ತು, ತಪ್ಪಾಯ್ತು ಬಿಡಿ, ಇನ್ಮೇಲೆ ಹೇಳಲ್ಲ. ತಪ್ಪಾಯ್ತು ಗಿಪ್ಪಾಯ್ತು ಎಲ್ಲ ನನ್ನ ಹತ್ರ ನಡೆಯಲ್ಲ. ಇನ್ನೊಂದ್ಸಲ ಏನಾದ್ರು ನೀನು ತಮಾಷೆಗೂ ಗಿಮೇಶೆಗೂ ಅಂತನ ನನ್ನ ಹತ್ರ ಹಿಂಗೆಲ್ಲ ಹೇಳಕ್ ಬರ್ಬೇಡ. ಅವಳ ಹೆಸರು ಎತ್ತಬೇಡ, ಈ ಮನೆಯಾಗೆ ಹೇಳಿರ್ತೀನಿ. ಅವ್ಳು ಹೇಳ್ಕೊಂಡ್ರೆ ನನ್ಗಾಗಲ್ಲ ಅಂತದಾಗೆ ಆ ಮನೆಗೆ ಹೋದ್ರೆ ತಪ್ಪೇನು ಅಂತ ಹೇಳ್ತಾ ಇದ್ದಾನೆ. ಬಿಟ್ಬಿಡ್ತೀನಿ ತಿಪ್ಪೆ. ಹೋಗು ಸೀದಾ ಈ ಮನೆಗೆ ಕರ್ಕ ಬರಬೇಕು. ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಆ ಮನೆಗೆ ನಾನು ಹೋದ ನನ್ನ ಗಂಡ ನಿನಗೆ ಅವ್ರಿಗಲ್ಲ ಹಿಡ್ಕೊಂಡು ಒದ್ಯೋದು ನಿನಗೆ ಮಾಡ್ತೀನಿ ಸರಿಯಾಗಿ. ನೆನಪಾಯ್ತಾ ನಾನು ಹೇಳಿದ್ದು? ಸರಿ ಅಮ್ಮೋರೆ ಸೀದಾ ಇಲ್ಲಿಗೆ ಕರ್ಕೊಬತ್ತೀನಿ, ಎಲ್ಲಿಗೂ ಕರ್ಕೊಂಡು ಹೋಗಲ್ಲ ಬಿಡಿ ಅಮ್ಮೋರೆ. ಸರಿ ನಾನಿನ್ ಬರ್ತೀನಿ. ಆಯ್ತಾಯ್ತು ಹೋಗು, ಬೇಗ ಕರ್ಕೊಂಬ, ನಾವೆಲ್ಲನ ರೆಡಿ ಮಾಡ್ಕೊಂಡಿರ್ತೀವಿ. ಸರಿ ಅಮ್ಮೋರೆ ಕರ್ಕೊಂಬತ್ತೀನಿ, ಎಲ್ಲ ರೆಡಿ ಮಾಡ್ಕೊಳ್ರಿ, ಅಡುಗೆ ಗಿಡಿಗೆ ಎಲ್ಲ ಮಾಡಿಕೊಳ್ರಿ. ಹಂಗೆ ಹೋಗ್ತಾ ನಿನ್ನ ಹೆಂಡ್ತಿನ ಈ ಮನೆಗೆ ಕಳಿಸ್ಬಿಟ್ಟು ಹೋಗು. ಅಮ್ಮವ್ರು ಕರಿತಾ ಇದ್ದಾರೆ ಹೋಗ್ಬೇಕಂತ ಅಂತಾನ ಹೇಳು. ಗೊತ್ತಾಯ್ತಾ? ಗೊತ್ತಾಯ್ತು ಅಮ್ಮೋರೆ, ಕಳಿಸ್ತೀನಿ. ಯಾರನ್ನ ಹೇಳು? ಅದು ತಿಮ್ಮಜ್ಜಿನ ಕಳಿಸ್ಬೇಕಮ್ಮೋರೆ, ಅಮ್ಮವ್ರು ಕರಿತಾ ಇದ್ದಾರೆ ಅಂತಾನ. ಕಳಿಸ್ತೀನಿ ಬಿಡಿ ಅಮ್ಮೋರೆ. ತಿಮ್ಮಿನ ಅಕ್ಕಿವ ತಿಮ್ಮಿನ ಕಳಿಸ್ತೀಯೇನೋ? ಏಯ್ ತಿಪ್ಪೆ, ನಿನ್ಗೆ ಏನ್ ಕಿವೆ ಕೇಳಿಸ್ತಾವೋ ಇಲ್ವೋ? ನಾನೇನ್ ಹೇಳಿದ್ದು ನಿನ್ನ ಹೆಂಡ್ತಿನ ಕಳಿಸು ಈ ಮನೆಗೆ ಅಂತ ಹೇಳಿದ್ದು. ಅಡ್ಗೆ ಗಿಡ್ಗೆ ಮಾಡ್ಲಿ ಇವತ್ತು ಒಂದಿಟ್ಟು ಅಂತಾನ. ಅಯ್ಯೋ ಅಮ್ಮೋರೆ ನನಗೆ ಸರಿ ನೀವು ಒಯ್ದ್ರಲ್ಲ ಒಂಥರ ಇದಾದಂಗೆ ಆಗ್ತೈತೆ. ಸರಿ ನಾನು ಹೆಂಡ್ತಿನ ಕಳಿಸ್ತೀನಿ ಬಿಡಿ ಅಮ್ಮೋರೆ, ಕಳಿಸ್ತೀನಿ ಇಲ್ಲಿಗೆ. ಹೋಗು ಕಳ್ಸೋಗು, ಕಳಿಸಿ ನೀನು ಸಾವುಕಾರನ್ನ ಕರ್ಕೊಂಬ. ನಾನು ಹೇಳಿದ್ ನೆನಪಿದೆ ತಾನೇ? ನೆನಪಿದೆ ಅಮ್ಮೋರೆ, ನೆನಪಿದೆ. ಏನ್ ಹೇಳು? ಅದು ಸಾವುಕಾರನ ದೇವಕರ ಮನೆ ಕಳಿಸಿ ತಿಮ್ಮಜ್ಜಿನ ಈ ಮನೆ ಕಳಿಸ್ಬೇಕು, ಅದೇ ಅಲ್ವಾ ಅಮ್ಮೋರೆ ನೀವು ಹೇಳಿದ್ದು? ನೀನು ನಮ್ಮ ಪೆದ್ದೆ ಆಡ್ದಂಗೆ ಆಡ್ತಾ ಇದ್ಯಾ? ಈಗ ದಿವಾಗ್ಲಿ ಮರಿತಾ ಇದೆಯಲ್ಲೋ. ಏ ತಿಪ್ಪೆ, ನಿಮ್ ಸಾವುಕಾರನ್ನ ಸೀದಾ ಇಲ್ಲಿ ಕರ್ಕೊಂಬ ಅಂತ ಹೇಳಿದ್ದು. ದೇವಮ್ಮ ಮನೆಗೆ ಕರ್ಕೊಂಡು ಹೋಗ್ತಾನಂತೆ. ಹಂಗೇನ ಮಾಡಿದ್ರೆ ಅಲ್ಲೂ ಉದುರಿಸ್ತೀನಿ ನೀನವ. ನೆನಪಿನಲ್ಲಿಟ್ಕ. ಹೋಗ ಗುಲಾಬಿನ ಇಲ್ಲಿ ಕಳ್ಸು. ಆ ತಿಮ್ಮಿನೇನು ಕರಿಯಕ್ಕೆ ಹೋಗ್ಬೇಡ ನೀನು. ಹೋಗು. ಸರಿ ಅಮ್ಮೋರೆ ಬರ್ತೀನಿ. ಓಹ್ ಎಲ್ಲ ಒಂಥರ ತಲೆ ಕೆಟ್ಟೋದಂಗೆ ಆಗ್ತೈತಲ್ಲಪ್ಪ, ಅಮ್ಮೋರು ಏನು ಹೇಳಿದ್ರು ಅಂತನಾ. ಅಯ್ಯೋ ಅತ್ತೆ ಹೋಗ್ಲಿ ಬಿಡಿ ಅತ್ತೆ, ಸುಮ್ಮನೆ ಯಾಕಪ್ಪ ಎದುರಿಸ್ತೀರಾ ತಿಪ್ಪಣ್ಣನ? ಮತ್ತೆ ನಂತಗೇನೆ ನಾನು ಈಗೇನೆ ಹೇಳಿದೀನಿ ಈ ಮನೆ ಕರ್ಕಂಬ, ಅಲ್ಲಿಗೆ ಓದ್ಗಿದ್ದಾನು ನಿಮ್ಮ ಸಾವುಕಾರ ಅಂತಾನ, ತಿರ್ಗಾ ಅಲ್ಲಿ ಕಳಿಸ್ತೀನಿ ಅಂತಾನೆ. ಅವಳ ಹೆಸರು ಕಂಡ್ರೇನೆ ಕೇಳಿರೇನೆ ನನಗಾಗಲ್ಲ ಅಂತದ್ರಾಗೆ ಹಿಂಗೆಲ್ಲ ಹೇಳಿರೆ ನನಗೆ ಸಿಟ್ಟು ಬರ್ದಂಗಿರುತ್ತೆ ನಿಮ್ಮಲ್ಲಿ. ನಿನ್ ಗಂಡ ಎಲ್ಲೋದ್ನ ಈಟತ್ತಾದ್ರೂ ಬರ್ಲಿಲ್ಲ. ಅತ್ತೆ ಅವರೇ ಬಂದ್ರು ನೋಡಿ. ಏನ್ ಮಲ್ಲಿ? ಏನಿಲ್ಲ ಕಣೋ ರಾಜಾ, ಅದು ನಿಮ್ಮ ಅಪ್ಪ ಇವತ್ತು ಮನೆಗೆ ಬರುತ್ತಂತೆ, ಅದಕ್ಕೆ ಹೋಗಿ ಒಂದು 4 kg ಮಟನ್ ತಗೊಂಡು ಆಮೇಲೆ ಒಂದು 2 kg 3 kg ಬಾಳೆಹಣ್ಣು ತಗೊಂಡು ಒಂದು ಸೇಬು ದ್ರಾಕ್ಷಿ ಕಿತ್ತೆಹಣ್ಣು ತಗೊಂಡು ಆಮೇಲೆ ಒಂದಿಷ್ಟು ಎಲೆ ಅಡಿಕೆ ತಗೊಂಬ. ಹೋಗು ಜಲ್ದಿ ಬರ್ಬೇಕಂಗ. ಹೌದಮ್ಮ, ಸರಿ ಆಯ್ತು ಬಿಡು, ತಗೊಂಬರ್ತೀನಿ. ದುಡ್ಡು ಐತಾನೆ ತಗೊಂಬರಕ್ಕೆ? ಇಲ್ಲಾಂದ್ರೆ ಕೊಡ್ತೀನಿ. ಬೇಡಮ್ಮ, ಐತೆ ನನ್ನ ಹತ್ರ ಜೇಬಲ್ ಐತೆ, ಏನು ಬೇಡ ಬಿಡು, ತಗೊಂಬರ್ತೀನಿ. ಹೋಗಿ ಬರ್ತೀನಿ ಬೇಗ. ಸರಿ ನಿನ್ನ ಹೆಂಡ್ತಿನೂ ಗುಲಾಬಿನೂ ಬತ್ತಾಳ ಇವಾಗ, ಎಲ್ಲ ಹೊಂದಿಸ್ಕೊಂತಾರೆ. ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಸುಲ್ದು ಖಾರ ಸಾಂಬಾರ ಹೊಂದಿಸ್ಕೊಂತಾರೆ. ನೀನು ತಗೊಂಡು ಜಲ್ದಿ ಬಾ. ತಡ ಮಾಡಬೇಡ ನೀನು. ಸರಿ ಆಯ್ತಮ್ಮ, ತಗೊಂಬರ್ತೀನಿ ಜಲ್ದಿ. ಹೋಗು, ಗುಲಾಬಿನೂ ಬತ್ತಾಳೆ, ನೀನು ಗುಲಾಬಿನೂ ಎಲ್ಲಾನ ರೆಡಿ ಮಾಡ್ಕೆ ಹೋಗಿ. ಸರಿ ಆಯ್ತತ್ತೆ. ಪಾಪು ಏನಾದ್ರೂ ಎದ್ದಿದ್ದಾನ ಅಂತ ಸ್ವಲ್ಪ ನೋಡ್ಬಿಡಿ ನೀವು. ನೋಡಿ ಹುಚ್ಚ ಪಚ್ಚ ಮಾಡ್ಕೊಂಡಿದ್ರೆ ಬಟ್ಟೆ ಬದಲಾಯಿಸ್ಬಿಡಿ. ನಾನೆಲ್ಲ ಅವ್ನು ನೋಡ್ಕೊಂತೀನಿ, ನೀನು ಹೋಗು.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.